ಬಾಸ್ ಒಳಗಿದ್ರು ಅದಕ್ಕಿಂತ ಹೆಚ್ಚಾಗಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಇನ್ನು ಬಾಸ್ ಈ ಸಲ ಹೊರಗೆ ಬಂದರೆ ಸಾರಥಿ ಅಲ್ಲ, ಫಸ್ಟ್ ಸಾರಥಿ ಆದಾಗ ಏನು ನಡೀತೋ ಅದರ 100 ಪಟ್ಟಾಗತ್ತೆ. ನಾನು ಅವತ್ತೇ ಹೇಳಿದ್ದು. ಇನ್ಮೇಲೆ ಎಲ್ಲ ಒಂದು ಕೇಲ್ ಕಥಮ್ ದುಕಾನ್ ಬಂದು ಆಯ್ತಾ, ಯಾವೊಂದು ನಡೆಯಲ್ಲ, ಒಬ್ಬರದೇ ನಡೆಯೋದು ಡಿ ಬಾಸ್. ನಾವು ಇದೇ ಬೈಕ್ ರ್ಯಾಲಿ ಬರ್ತಾ ಇದೆ, ಎಷ್ಟೋ ಜನ ಕೇಳಿದ್ರು ಏನು ಇವತ್ತು ದರ್ಶನ್ ಬಿಡುಗಡೆ ಆಯ್ತಾ ಅಥವಾ ಏನು ಸಿನಿಮಾ ಬಿಡುಗಡೆ ಆಯ್ತಾ ಅಂತ ಕೇಳಿದ್ರೆ, ಯಾಕಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತು. ಬಂದಿರೋ ನಮ್ಮ ರ್ಯಾಲಿ ನೋಡ್ಬಿಟ್ಟು ಇಲ್ಲಿಂದ ಬೆಂಗಳೂರುವರೆಗೂ ನಮ್ಮ ಬಾಸ್ ಎಲ್ಲಿದ್ದಾರೆ ಅಲ್ಲಿವರೆಗೂ ಕೇಳಿಸ್ತಾ ಇದೆ. ಅದಕ್ಕೆ ಚಾಲೆಂಜಿಂಗ್ ಸ್ಟಾರ್ನ ನೋಡ್ಕೊಂಡ್ ಬೆಳೆದಿರೋರು ಮಗಂದು ನಮ್ಮ ಹತ್ರನೇ ಚಾಲೆಂಜಾ. ಇದಕ್ಕೆ ಮೂಲ ಕಾರಣ ದಾವಣಗೆರೆಯ ಚಾಲೆಂಜ್ ಸ್ಟಾರ್ ದರ್ಶನ್ ತೂಗುದೀಪ್ ಅಭಿಮಾನಿ ಜಿಲ್ಲಾ ಕಮಿಟಿ ಹಾಗೂ ನಗರ ಘಟಕ ವತಿಯಿಂದ ಈ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಅದು ಅಚ್ಚುಕಟ್ಟಾಗಿ ಅಭಿಮಾನಿಗಳು ಅದೇ ರೀತಿ ಶಾಂತ ರೀತಿಯಾಗಿ ಕಾನೂನು ಚೌಕಟ್ಟಲ್ಲಿ ಮಾಡಿದ್ದಾರೆ. ಇವತ್ತು ನೀವು ಹೇಳ್ದಂಗೆ ಸಿನಿಮಾ ಇವತ್ತು ರಿಲೀಸ್ ಅಂತ ಜನ ಕನ್ಫ್ಯೂಸ್ ಆಗಿದ್ದಾರೆ. ಆಲ್ರೆಡಿ ಬಿಟ್ಟು 2 ನಿಮಿಷಕ್ಕೆ ಶೋಲ್ಡ್ ಔಟ್ ಆಲ್ ಓವರ್ ಕರ್ನಾಟಕ. ದಿಸ್ ಇಸ್ ರೆಕಾರ್ಡ್ ಈಸ್ ಫಸ್ಟ್ ಟೈಮ್ ದಿಸ್ ಡಿ ಬಾಸ್ ಆಯ್ತಾ. ಮತ್ತೊಬ್ಬನಾಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು ಆಯ್ತಾ, ಯಾವನೇ ಆಗಿರ್ಬೋದು. ಇನ್ಮೇಲೆ ಎಲ್ಲ ಒಂದು ಕೇಲ್ ಕಥಮ್ ದುಕಾನ್ ಬಂದು ಆಯ್ತಾ, ಯಾವೊಂದು ನಡೆಯಲ್ಲ, ಒಬ್ಬರದೇ ನಡೆಯೋದು ಡಿ ಬಾಸ್ತೆ. ಇನ್ನು ಕರ್ನಾಟಕದಲ್ಲಿ ಮತ್ತೊಬ್ಬ ಹೀರೋ ಹುಟ್ಟಕ್ಕಾಗೋದು ಇಲ್ಲ. ಯಾಕೆ ಅಂದರೆ ಅವ್ರ ನಿಯತ್ತು ಏನಂತೇಳಿ ಇವತ್ತು ಗೊತ್ತಾಗಿದೆ. ಇಡೀ ಕರ್ನಾಟಕ ಚೆನ್ನಾಗಿ ದಾವಣಗೆರೆ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇಡೀ ಎಲ್ಲ ಕರ್ನಾಟಕದ ಎಲ್ಲ ಕಡೆಗೂ ಮಾಡ್ತಾರೆ. ಹತ್ತಿ ಬೇಲೆ ಟೀಸರ್ 20 ಕುರಿ ಏನು ರಿಲೀಸ್ ಏನೇನು ಮಾಡ್ತಾರೆ ಮಾಡ್ತಾರೆ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಎಲ್ಲ ಒಂದು ಆಟ ಮುಗಿದು ಕೇಲ್ ಕಥಮ್ ದುಕಾನ್ ಬಂದು ಇನ್ನೊಂದೇ ನಡೆಯೋದು ಹಿಸ್ಟ್ರಿ ಅಂದರೆ ಡಿ ಬಾಸ್ ಹಿಸ್ಟ್ರಿ. ಜೈ ಡಿ ಬಾಸ್. ಬೈಕ್ ರ್ಯಾಲಿ ಇವತ್ತು ಅಭೂತಪೂರ್ಣ ಯಶಸ್ವಿ ಕಾರಣ ನಮ್ಮ ಎಲ್ಲ ದಾವಣಗೆರೆ ಜಿಲ್ಲಾದ್ಯಂತ ಬಂದಂಥ ಎಲ್ಲ ಡಿ ಬಾಸ್ ಸೆಲೆಬ್ರಿಟಿಗಳೇ ಕಾರಣ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವರಿಗೆ ನಾವು ತುಂಬ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಾವು ಒಂದು ಕಾರ್ಯಕ್ರಮನ ಮಾಡ್ತೀವಿ ಅಂತ ನಾವೊಂದು ಕರೆ ಕೊಟ್ಟಾಗ ಅದಕ್ಕೆ ನಮ್ಮ ಸಹಕಾರ ಎಲ್ಲ ಇದೆ. ನಾವೆಲ್ಲರೂ ಬರ್ತೀವಿ, ನಾವೆಲ್ಲ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಂದ್ರು. ಅದೇ ರೀತಿ ಇವತ್ತು ಡಿ ಬಾಸ್ ಅವರ ಸಾಮ್ರಾಜ್ಯ ದಾವಣಗೆರೆ ಅಂದರೆ ತಪ್ಪಾಗಲಾರ್ದು. ಯಾಕಂತಂದರೆ ಆ ಮಟ್ಟಕ್ಕೆ ನಾವು ತೋರಿಸ್ಕೊಟ್ಟಿದ್ದೇವೆ. ಇವತ್ತು ಸಿನಿಮಾ ರಿಲೀಸ್ ಇದೆ, ನಾವು ಇದೇ ಬೈಕ್ ರ್ಯಾಲಿ ಬರ್ತಾ ಇದೆ, ಎಷ್ಟೋ ಜನ ಕೇಳಿದ್ರು ಏನು ಇವತ್ತು ದರ್ಶನ್ ಬಿಡುಗಡೆ ಆಯ್ತಾ ಅಥವಾ ಏನು ಸಿನಿಮಾ ಬಿಡುಗಡೆ ಆಯ್ತಾ ಅಂತ ಕೇಳಿದ್ರೆ, ಯಾಕಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತು. ಬಂದಿರೋ ನಮ್ಮ ರ್ಯಾಲಿ ನೋಡ್ಬಿಟ್ಟು ಜನರಿಗೆ ಇವತ್ತು ಏನಾಯ್ತು ಅಂದರೆ, ದರ್ಶನ್ ರಿಲೀಸ್ ಆಗಿದ್ದಾರೆ ಅಥವಾ ಸಿನಿಮಾ ರಿಲೀಸ್ ಆಗಿದೆ, ಏನು ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಲ್ಲ. ಆವಾಗ ಸಿನಿಮಾ ಪ್ರಚಾರ ಇದೆ ಅಂತ ಗೊತ್ತಾದಾಗ ಅವರೇ ಒಂಥರ ಅವ್ವಾರಿದ್ರು. ಯಾಕಪ್ಪ ಈ ಪ್ರಚಾರ ಈ ರೇಂಜ್ಗೆ ಇದೆ ಅಂದರೆ ಸಿನಿಮಾ ಯಾವ ರೇಂಜ್ಗಿದೆ ಅಂತ. ಪ್ರಚಾರನೇ ಈ ರೇಂಜ್ಗೆ ಇರ್ಬೋದು ಅಂದರೆ ಸಿನಿಮಾ ಯಾವ ರೇಂಜ್ಗೆ ಇರುತ್ತೆ ಅಂತ. ಸಿನಿಮಾ ಯಾವ ರೇಂಜ್ಗಿದೆ ಅಂತೇಳಿ ಡಿಸೆಂಬರ್ 11 ಬೆಳಗ್ಗೆ 6 ಗಂಟೆ ಶುರುವಾಗುತ್ತಲ್ಲ, ಅವತ್ತು ನೋಡಿ ಸಿನಿಮಾ ಯಾವ ರೇಂಜ್ಗೆ ಇರುತ್ತೆ ಅಂತೇಳಿ. ಅದು ಡಿ ಬಾಸ್ ಅವರ ಸಾಮ್ರಾಜ್ಯದ ಒಂದು ಇದು. ಡಿ ಅಂದ್ರೆ ಡಿ ಬಾಸ್, ಡಿ ಅಂದ್ರೆ ದಾವಣಗೆರೆ, ಅದನ್ನು ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಎಲ್ಲ ಸೆಲೆಬ್ರಿಟಿಗಳು. ಹಂಗಾಗಿ ಯಾಕಪ್ಪ ಈ ರೇಂಜ್ಗೆ ಈ ಪಿಕ್ಚರು ನಮ್ಮ ಡೆವಿಲ್ ನೆಕ್ಸ್ಟ್ ಲೆವೆಲ್ ಅನ್ನೋಕ್ಕೆ ಯಾಕೆ ಕಾರಣ ಆಯಿತು ಅನ್ನೋಕ್ಕಂದ್ರೆ ನಮ್ಮ ಬಾಸ್ ಇವತ್ತು ಒಳಗಡೆ ಇದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ಇಡೀ ಕರ್ನಾಟಕಕ್ಕೆ ಗೊತ್ತಿರೋಂಥ ವಿಷಯ. ಬಟ್ ಅವ್ರು ಒಂದೇ ಒಂದು ಮಾತನ್ನು ನಮ್ಮ ಅತಿಗೆ ಮೃತ ಹೇಳಿ ಕಳಿಸಿದ್ರು. ಏನಂತ ಹೇಳಿದ್ರು, ಡೆವಿಲ್ ಚಿತ್ರನ ಪ್ರಚಾರನ ಯಾರು ಕೂಟಾಗೂ ಮಾಡಿಸ್ಬೇಡಿ, ನಮ್ಮ ಸೆಲೆಬ್ರಿಟಿ ಆದಂಥ ನಮ್ಮ ಅಭಿಮಾನಿಗಳು ಹೇಳಿ ಅವರೇ ಈ ಚಿತ್ರದ ಪ್ರಚಾರ ಮಾಡ್ತಾರೆ, ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಡೆವಿಲ್ ನೆಕ್ಸ್ಟ್ ಲೆವೆಲಲ್ಲಿ ಆಗಿದೆ ಪ್ರಚಾರ. ಅದು ಇನ್ನೂ ಲೆವೆಲಲ್ಲಿ ಆಗುತ್ತೆ ಅನ್ನೋದು 11ನೇ ತಾರೀಕು ಕಾದು ನೋಡಿ, ವೈಟ್ ಆ್ಯಂಡ್ ಸಿ. ಸೆಲೆಬ್ರೇಷನ್ ಅಂತಂದು ಏನು ರ್ಯಾಲಿ ಅಂತ ಸ್ಟಾರ್ಟ್ ಮಾಡಿದ್ವಿ ದುರ್ಗಮ್ಮನ ದೇವಸ್ಥಾನದಿಂದ. ಅಲ್ಲಿಂದ ನೋಡ್ರಿ ನೀವು ಒಬ್ಬ ಅಭಿಮಾನಿ ಹಿಂದಕ್ಕೆ ಸರ್ಕಂದಿಲ್ಲ. ಪ್ರತಿಯೊಬ್ಬನು ನಾವು ಡಿ ಬಾಸ್ ಜೊತೆಗೆ ಹೆಂಗೆ ಹಿಂದೆ ಇದೀವಿ ಅಂತಂದು ಪ್ರತಿಯೊಬ್ಬರು ದಾವಣಗೆರೆ ಜಿಲ್ಲಾ ಘಟಕದಿಂದ ಏನು ಎಲ್ಲ ಪ್ರತಿಯೊಬ್ಬರಿಗೂ ಕರೆ ಕೊಟ್ಟಿದ್ರು, ಪ್ರತಿಯೊಬ್ಬರು ಮುಂದಿದ್ರು. ಇವತ್ತು ಎಲ್ಲ ಸೆಲೆಬ್ರಿಟಿಗಳೇ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮುಂದೆ ಡಿ ಬಾಸ್ ಏನೇ ಇದ್ದರೂ ಈ ಚಿತ್ರನ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಸವಿನಯ ಪ್ರಾರ್ಥನೆ ಮಾಡಿ ನಾವು ಇದ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಬ್ಬ ಅಭಿಮಾನಿನೂ ಕೂಡ ಅಣ್ಣ ನಾವಿರ್ತೀವಿ ಅಂತ ಹಿಂದಿದ್ದಾರೆ. ಅದನ್ನು ನೋಡಿಬಿಟ್ಟು ಇವತ್ತು ನಮಗೆ ಏನು ಮಾತಾಡ್ಬೇಕನ್ನೋದು ತೋರಿಸ್ತಾ ಇಲ್ಲ, ಅಷ್ಟು ಖುಷಿ ಇದೆ. ಆ ಕ್ರೌಡು, ಆ ಜನ ಎಲ್ಲಿ ನೋಡಿದ್ರು ಡಿ ಬಾಸ್ ಅಂತ ಕೂಗ್ತಾರ. ಇದು ಇದೆಯಲ್ಲ, ಇಲ್ಲಿಂದ ಬೆಂಗಳೂರುವರೆಗೂ ನಮ್ಮ ಬಾಸ್ ಎಲ್ಲಿದ್ದಾರೆ ಅಲ್ಲಿವರೆಗೂ ಕೇಳಿಸ್ತಾ ಇದೆ. ಅದಕ್ಕೆ ಇವತ್ತು ಇರ್ಬೋದು, ನಾಳೆ ಬಂದೇ ಬರ್ತಾರೆ, ಇವತ್ತು ನೋಡ್ತಾರೆ. ಬಾಸ್ ಅಪರಾಧಿ ಅಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಾ. ಇವತ್ತೇನು ಈ ಕ್ರೌಡ್ ನೋಡ್ತಾ ಇದೀರಾ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಡಿ ಬಾಸ್ ಏನು ಅನ್ನೋದು. ಅದನ್ನ ಅರ್ಥ ಮಾಡ್ಕೊಳ್ರಿ. ಸೆಲೆಬ್ರೇಷನ್ ಬಗ್ಗೆ ಹೇಳೋದಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಎತ್ತರವಾದ ಕಟೌಟ್ ಹಾಕ್ಸ್ಕೊಂಡಿರೋ ಏಕೈಕ ನಟ ಡಿ ಬಾಸ್ ಮಾತ್ರ. ಸೊ ಆ ಕಟೌಟ್ ಬಂದಾಗ್ಲೂ ಜಾತ್ರೆ ಮಾಡಿದ್ದಾರೆ, ಟ್ರೈಲರ್ ರಿಲೀಸ್ ಆದಾಗೂ ಮಾಡಿದ್ದಾರೆ. ಟಿಕೆಟ್ ಬುಕ್ಕಿಂಗ್ ಓಪನ್ ಆದ ತಕ್ಷಣ 1 ಅವರಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಬಾಸ್ ಅಭಿಮಾನಿಗಳಾಗಲಿ ಸೆಲೆಬ್ರಿಟೀಸ್ಗಳಾಗಲಿ
ಈ ಮಟ್ಟಕ್ಕೆ ಇರ್ತಾರೆ ಅಂತಂದರೆ ಸಾಧ್ಯನೇ ಇಲ್ಲ. ಇಷ್ಟೊಂದು ಡೈಹಾರ್ಡ್ ಫ್ಯಾನ್ಸ್ ಇರ್ತಕ್ಕಂಥ ಕನ್ನಡ ಚಿತ್ರರಂಗದಲ್ಲಿ ಏಕೈಕ ನಟ ಅಂದರೆ ಅದು ಬಾಸ್ ಮಾತ್ರ. ಬಾಸ್ ಜೊತೆಗಿದ್ದಾಗ್ಲೂ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು. ಇವತ್ತು ಬಾಸ್ ಒಳಗಿದ್ರು ಅದಕ್ಕಿಂತ ಹೆಚ್ಚಾಗಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಇನ್ನು ಬಾಸ್ ಈ ಸಲ ಹೊರಗೆ ಬಂದರೆ ಸಾರಥಿ ಅಲ್ಲ, ಫಸ್ಟ್ ಸಾರಥಿ ಆದಾಗ ಏನು ನಡೀತೋ ಅದರ 100 ಪಟ್ಟಾಗತ್ತೆ. ನಾನು ಅವತ್ತೇ ಹೇಳಿದ್ದೆ, ಅರ್ಥ ಆಯ್ತಾ? ಸೊ ಇವತ್ತಿನ ನಂತರ ರ್ಯಾಲಿಗೆ ಬಂದಿರತಕ್ಕಂತಹ ನಾನು ಎಲ್ಲ ಅಣ್ಣ ತಮ್ಮಂದರು, ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಏನಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಯಾಕಪ್ಪ ಅಂದರೆ ನೋಡಿರಿ, ಯಾರೋ ಯಾವಾಗ ಹೇಳಿದ್ದು ಅಲ್ಲಿಂದ ಫಂಡ್ ಬರುತ್ತೆ, ಇಲ್ಲಿಂದ ಗುಂಡು ಬರುತ್ತೆ, ಅಲ್ಲಿಂದ ಇನ್ನೇನೋ ಬರುತ್ತೆ ಅಂತ. ಸೊ ಹಂಗಲ್ಲ, ಇಲ್ಲಿ ಇರ್ತಕ್ಕಂಥವ್ರು ಕೂಲಿ ಕಾರ್ಮಿಕರು ಇದ್ದಾರೆ, ಇದ್ದಂಥವ್ರು ಇದ್ದಾರೆ ನಮ್ಮ ಸಂಘಟನೆಗಳಲ್ಲಿ. ಸೊ ಎಂಟೈರ್ ಕರ್ನಾಟಕ ಬಾಸ್ ಬಂದ್ಬಿಟ್ಟು ಥ್ರೋಟ್ ವರ್ಲ್ಡಿಗೆ ಗೊತ್ತು ಬಾಸ್ ಯಾರು ಅಂತ, ಸುಮ್ಮನೆ ಕರೆದು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಸುಮ್ಮನೆನೂ ಕರೆಯಲ್ಲ, ಬಾಕ್ಸ್ ಆಫೀಸ್ ಕಿಂಗ್ ಅಂತಲೂ ಸುಮ್ಮನೆ ಕರೆಯಲ್ಲ ನಮ್ಮ ಬಾಸ್ನ. ಖಂಡಿತ ಹೇಳ್ತೀವಿ, ಪಿಕ್ಚರ್ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ 100%. ನಮ್ಮ ಅಭಿಮಾನಿಗಳು, ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನಿದ್ದಾರೋ ಇವತ್ತು ಅವ್ರ ಹತ್ರ ನಾವು ಒಂದೇ ಬೇಡ್ಕೊಂಡಿದ್ದು, ದಯವಿಟ್ಟು ಕಾನೂನು ಚೌಕಟ್ಟಲ್ಲಿ ದಯವಿಟ್ಟು ಸಹಕಾರ ಮಾಡಿರಿ ಅಂಥೇಳಿ. ಇವತ್ತು ಅದೇ ರೀತಿಯಲ್ಲೇ ಬಂದಿದ್ದಾರೆ ನಮ್ಮ ಅಣ್ಣ ತಮ್ಮಂದ್ರುಗಳು. ಅದರೊಟ್ಟಿಗೆ ಪೊಲೀಸ್ ಇಲಾಖೆನೂ, ಪೊಲೀಸಾಗಿರ್ತಕ್ಕಂಥ ಎಲ್ಲ ಸ್ಟೇಷನ್ ಸಿಬ್ಬಂದಿಗಳು ಪಾಪ ನಮಗೋಸ್ಕರ ಬಂದು ಇವತ್ತು ಬೇರೆ ಥರದಲ್ಲಿ ಸ್ಪೆಷಲ್ ಡ್ಯೂಟಿ ಮಾಡ್ದಂಗೆ ಆಯಿತು. ದಯವಿಟ್ಟು ನಾನು ಇಲ್ಲಿಂದನೇ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಅದರೊಟ್ಟಿಗೆ ಮಾಧ್ಯಮ ಮಿತ್ರರು ಸಮೇತ ಇವತ್ತು ಕೆಲವೊಂದು ಮಾಧ್ಯಮದವ್ರು ಬಂದು ಪಾಪ ಸಹಕಾರ ಮಾಡಿದರು. ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪಿಕ್ಚರು ನೆಕ್ಸ್ಟ್ ಲೆವೆಲ್ ಇರ್ತದೆ ಖಂಡಿತ. ಇವತ್ತೇನು ಪ್ರೋತ್ಸಾಹಿಸಿದ್ರು ಇದರ 100 ಪಟ್ಟು ಸಿನಿಮಾ ರಿಲೀಸ್ ದಿನ ಇರುತ್ತೆ. ಯಾಕಂದರೆ ದರ್ಶನ್ ಸರ್ ಪಿಕ್ಚರಿಗೆ ಮಾತ್ರ ಒಂದು ಥಿಯೇಟ್ರಿಗೆ 3 ಥಿಯೇಟ್ರ್ ಜನ ಬರೋದು. ಒಂದು ಶೋದಲ್ಲಿ ಏನು ಫುಲ್ ಆಗುತ್ತೋ ಅದರ 3 ಥಿಯೇಟ್ರ್ ಜನ ಬಂದು ನಿಲ್ತಕ್ಕಂಥ ಏಕೈಕ ಬಾಸ್ ಅಂದರೆ ಅದು ಡಿ ಬಾಸ್ ಮಾತ್ರ. ದಯವಿಟ್ಟು ಎಲ್ಲರೂ ಇದೇ ರೀತಿಯಲ್ಲಿ ಸಹಕಾರ ಬೇಕು. ಸ್ವಲ್ಪ ಸಿನಿಮಾನ ಚಿತ್ರರಂಗಕ್ಕೆ ಬಂದು ನೋಡ್ರಿ. ಮತ್ತೂ ಬೇಡ್ಕೊಂತಿದ್ದೀನಿ, ದಯವಿಟ್ಟು ಯಾರು ಪಿಕ್ಚರ್ ರಿಲೀಸಿಗೆ ಅಂತೇಳಿ ಮೊಬೈಲ್ ತೆಗೆದು ಮಾಡೋಕ್ಕೋಗಿ ಅದು ಪೈರಸಿ ಥರ ಆಗೋದು ಬೇಡ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸ್ರಿ, ಎಲ್ಲರೂ ಶಾಂತ ರೀತಿಯಿಂದ ಇದು ಮಾಡಿರಿ. ಡಿ ಬಾಸ್ ಅಭಿಮಾನಿಗಳು ಕೇವಲ ರಫ್ ಅಲ್ಲ, ಅರ್ಥ ಆಯ್ತಾ? ಕ್ಲಾಸ್ ಬಾಸ್ ಹಿಂಗೆ ಕ್ಲಾಸ್ ಮಾಸ್ ಇದ್ದಾರೋ ಅವ್ರ ಅಭಿಮಾನಿಗಳೂ ಹಂಗೆ ಇದ್ದಾರೆ, ಅರ್ಥ ಆಯ್ತಾ? ಕನ್ನಡಿ ಹೆಂಗಿರುತ್ತೋ ಹಂಗೆ ರಿಯಾಕ್ಷನ್ ಇರುತ್ತೆ, ಆ್ಯಕ್ಷನ್ ಹೆಂಗಿರುತ್ತೋ ರಿಯಾಕ್ಷನ್ ಹೆಂಗಿರುತ್ತೆ, ಅರ್ಥ ಆಯ್ತಾ? ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡ್ಕೊಂಡವ್ರಿಗೆ ಹೇಳಕ್ಕೆ ಒಂದೇ ಬಯಸೋದು ನಾನು, ಎಲ್ಲೋ ಕೂತ್ಕೊಂಡು ಏನೇ ಮಾಡಬೇಡ್ರಿ. ಏನೇ ಮಾಡೋದಾದರೂ ದಯವಿಟ್ಟು ಎದುರ ಬಂದು ಮಾಡಿ, ಅರ್ಥ ಆಯ್ತಾ? ಯಾಕಂದರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಆ ತಾಯಿ ಅದಂದರೆ ಕರ್ನಾಟಕ ತಾಯಿ, ಅರ್ಥ ಆಯ್ತಾ? ನಾವೆಲ್ಲ ಒಟ್ಟಾಗಿರೋಣ, ಒಂದಾಗಿರೋಣ, ಅರ್ಥ ಆಯ್ತಾ? ನಮ್ಮ ಇಂಡಸ್ಟ್ರಿನ ಬೇರೆ ಇಂಡಸ್ಟ್ರಿಯವ್ರು ನೋಡಿ ನಗೋ ರೀತಿಯಲ್ಲಿ ನಾವುಗಳು ಮಾಡೋದು ಬೇಡ. ಫಸ್ಟ್ ನಮ್ಮ ತಾಯಿ ಗೌರವ ಕೊಡೋಣ. ಹಂಗಾಗಿ ಇಲ್ಲಿರ್ತಕ್ಕಂಥವ್ರು ಎಲ್ಲ ಕನ್ನಡದಲ್ಲಿ ಇರ್ತಕ್ಕಂಥವ್ರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸ್ರಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಡಿ ಬಾಸ್. ಪ್ರತಿಯೊಬ್ಬ ಕನ್ನಡ ಕಲಾವಿದನಿಗೆ ಆದ್ಯತೆ ಕೊಟ್ಟು ಸಿನಿಮಾದಲ್ಲಿ ಚಾನ್ಸ್ ಕೊಡುವಂಥ ನಮ್ಮ ದೇವರು ಡಿ ಬಾಸ್ ದರ್ಶನ್ ರವರ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅದರ ಪ್ರಯುಕ್ತ ಇಂದು 8ನೇ ತಾರೀಕು ಬೈಕ್ ರ್ಯಾಲಿ ಇಟ್ಕೊಂಡಿದ್ವಿ. ನಾವು ಹೇಳ್ತೀವಲ್ಲ, ನಾವು ಯಾರಿಗೂ ಫೋನ್ ಮಾಡಿಬಿಟ್ಟು ನೀನು ಬರಬೇಕು, ನೀನು ಮಾಡಬೇಕು ಅಂತ ಹೇಳಿಲ್ಲ. ಬರೀ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮು, ಅಲ್ಲಿ ಇಲ್ಲಿ ಆನ್ಲೈನಲ್ಲಿ ನೋಡ್ಕೊಂಬಿಟ್ಟು ಎಲ್ಲ ಅವರವರೇ ಕೇಳ್ಕೊಂಬಿಟ್ಟು ಇಷ್ಟು ಜನ ಸೇರಿದ್ರು. ಇದೇ ಥರ ಹಬ್ಬನ 11ನೇ ತಾರೀಕು ಮಾಡ್ತೀವಿ. ಯಾವ ಫಿಲಮು ಮಾಡದೇ ಇರೋಂಥ ರೆಕಾರ್ಡ್ನ ಮಾಡಿ ತೋರಿಸ್ತೀವಿ. ಡಿ ಬಾಸ್ ಸುಮ್ಮನೆ ನಮ್ಮನ್ನು ಸೆಲೆಬ್ರಿಟೀಸ್ ಅಂತ ಕರೆದಿಲ್ಲ, ಸೆಲೆಬ್ರಿಟೀಸ್ಗಳು ಸೆಲೆಬ್ರೇಷನ್ ಏನು ಅನ್ನೋದನ್ನು ತೋರಿಸ್ತೀವಿ. ಎಲ್ಲಿಂದನೂ ಫಂಡ್ ತೊಗೊಂಬಂದ್ಬಿಟ್ಟು ಈ ಸೆಲೆಬ್ರೇಷನ್ ಮಾಡಿದ್ದಲ್ಲ. ಒಬ್ಬ ಹುಡುಗ ಆರಾಮ ಮಾಡಿಸಿದ್ದಾನೆ. 2-3 ಜನ ಸೇರಿಕೊಂಡು ಕಮಿಟಿಯಿಂದ ಪಟಾಕಿನ, ದ್ರೋಣು, ವಿಡಿಯೋಗ್ರಾಫರು, ಜೀಪು, ಊಟದ ವ್ಯವಸ್ಥೆ ಎಲ್ಲರೂ ಇಂಡಿವಿಜುವಲ್ ಆಗಿ ನಾನು ಮಾಡ್ತೀನಿ ಅಂತ ಅವರೇ ಮುಂದೆ ಬಂದು ಮಾಡಿರೋದು. ಯಾರು ಯಾವುದೇದೋ ನೋಡಿದ್ವಿ, ಎಲ್ಲೆಲ್ಲೋ ಪೋಸ್ಟ್ಗಳನ್ನೆಲ್ಲ ನೋಡಿದ್ವಿ. ಫಂಡ್ ಕೊಡ್ತಾರೆ, 5,000 ಕೊಡ್ತಾರೆ, 10,000 ಕೊಡ್ತಾರೆ. ನನ್ನ ಕೈ ಮೇಲೂ ಟ್ಯಾಟೂ ಇದೆ, ಇಲ್ಲಿವರೆಗೂ ನನಗೆ 5,000 ಬಂದಿಲ್ಲ ರೀ. ಯಾರು ಹೇಳಿದ್ರೋ ನನಗೂ ಗೊತ್ತಿಲ್ಲ. ನನ್ನ ಕೈ ಮೇಲೂ ಡಿ ಬಾಸ್ ಅಂತ ಟ್ಯಾಟೂ ಇದೆ. ಯಾರಿಗೂ ಫಂಡಿಂಗ್ ಬರಲ್ಲ. ಎಲ್ಲ ಇಲ್ಲಿರೋದು ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲ ಥರದ ವ್ಯಕ್ತಿಗಳು ಫ್ಯಾನ್ಸ್ ಇದ್ದಾರೆ ಬಾಸ್ಗೆ. ಪ್ರತಿಯೊಬ್ಬರು ಅವ್ರವ್ರ ಕೈಯಿಂದ ಖರ್ಚು ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡಿರೋದು. ಈಗಲೂ ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಬಾಸ್ ಆಚೆ ಬಂದಮೇಲೆ ಇನ್ನೂ ಜಾಸ್ತಿನೇ ಮೆರೆಸ್ತೀವಿ. ದೊಡ್ಡ ಹಬ್ಬದಂಗಾತನ ಇದು, ಫುಲ್ಲು ದೊಡ್ಡ ಹಬ್ಬದಂಗಾತ. ಪ್ರತಿಯೊಂದು ಅಭಿಮಾನಿಗಳು ಎಲ್ಲ ಕಡೆಯಿಂದನೂ ಪಾಪ ಹಳ್ಳಿದ್ದ ಪಳ್ಳಿದ್ದ ಎಲ್ಲ ಕಡೆ ಬಂದಿದ್ದಾರೆ. ಸುಳ್ಳು ಅನ್ಬಾರ್ದು. ಪ್ರತಿಯೊಂದು ಅಭಿಮಾನಿಗಳು ಬೈಕ್ ರ್ಯಾಲಿಯಿಂದ ಪಾಪ ಅವ್ರವ್ರ ಪೆಟ್ರೋಲ್ ಹಾಕ್ಯಂದು ಪ್ರತಿಯೊಂದು ಪ್ರಚಾರದಿಂದನೇ ಬಂದಿದ್ದಾರೆ ಅವರು.
ಎಲ್ಲ ಕಡೆ ಪ್ರಚಾರದಿಂದ ಬಂದಿದ್ದಾರೆ ಒಂಥರ ಸಕ್ಸಸ್ ಆಗಲಿ ಡಿ ಬಾಸ್ ಪ್ರಮೋಷನ್ ಸಿಕ್ಕಂಗೂ ಆಯಿತು. ಎಲ್ಲ ಅವ್ರವ್ರ ಪೆಟ್ರೋಲ್ ಅವ್ರವ್ರ ದುಡ್ಡಲ್ಲೇ ಹಾಕಿರೋದು. ಯಾರು ದುಡ್ಡು ಕೊಟ್ಟಿಲ್ಲ. ಎಲ್ಲ ಅವ್ರ ದುಡ್ಡಲ್ಲೇ ಪೆಟ್ರೋಲ್ ಹಾಕಿ ಅವ್ರ ದುಡ್ಡೇ ಅವ್ರ ಗಾಡಿನೇ ಮಾಡ್ಕೊಂಡು ಅವರೆಲ್ಲ ಬಂದು ನಮ್ಮ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಸೆಲೆಬ್ರಿಟೀಸ್ಗಳು ಈ ಬೈಕ್ ರ್ಯಾಲಿಗೋಸ್ಕರ ಎಲ್ಲ ಆಗಮಿಸಿ ಎಲ್ಲ ಮಾಡಿದ್ದಕ್ಕೆ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ ನಮ್ಮ ಡಿ ಬಾಸ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಜೈ ಡಿ ಬಾಸ್.